ಈ ಬ್ಲೌಸಿಗೆ ಯಾವ ರೀತಿ ಪೈಪಿಂಗ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಈ ಥರ ಮಾರ್ಕಿಂಗ್ ಹಾಕೋಬೇಕು. ಬಟ್ಟೆಯಲ್ಲಿ ಮಾರ್ಕಿಂಗ್ ಹಾಕೊಂಡು ಬಳಿಕ ಅವು ಮಾರ್ಕಿಂಗ್ ಹಾಕೊಂಡಿದ್ದು ಕಟ್ ಮಾಡಿ ತೆಗಿಬೇಕು. ಒಟ್ಟು ಒಂದು ಇಂಚಿಗೆ ಮಾರ್ಕ್ ಹಾಕೋಬೇಕು. ಇಷ್ಟು ಕಟ್ ಮಾಡಿ ತಗೋಬೇಕು. ಈ ಕಟ್ ಮಾಡಿದ ಬಳಿಕ ಯಾವ ರೀತಿ ಜೋಡಿಸಿ ಹೊಲಿಬೇಕಂತ ನೋಡಿ. ಈಗೇನು ಇರ್ತಾವಲ್ಲ ಅದನ್ನ ಅಪೋಸಿಟ್ ಇಟ್ಕೋಬೇಕು. ಸ್ಟ್ರೇಟ್ ಇಟ್ಕೊಂಡು ಅದೇ ಥರ ವಿ ಶೇಪ್ನಲ್ಲಿ ಇಟ್ಕೊಂಡು ಹೊಲಿಬೇಕು. ಹೊಲಿದು ಅದೇ ಥರ ಫುಲ್ ಇಷ್ಟುವನ್ನು ಹೊಲ್ಕೋಬೇಕು. ಹೊಲ್ಕೊಂಡು ತಗೊಂಡು ಬಳಕೆ ಆಮೇಲೆ ಅದೇ ರೀತಿ ಇಷ್ಟು ಹೊಲ್ಕೊಂಡು ಬಳಕೆ ಅದು ಏನು ಜಾಸ್ತಿ ಅನಿಸಿತ್ತಲ್ಲ ಅದನ್ನ ಅಷ್ಟು ಕಟ್ ಮಾಡಿ ತಗೋಬೇಕು. ಕಟ್ ಮಾಡಿ ಅವು ಜಾಸ್ತಿ ಆಗಿದೆಲ್ಲ ತೆಗಿಬೇಕು. ತೆಗೆದ ಬಳಿಕೆ ಮೊದಲು ಫಸ್ಟ್ ಬ್ಲೌಸನ್ನು ಅಳತೆ ಇರುತ್ತಲ್ಲ ಆ ಥರ ಕೊಳ್ಳು ಕರೆಕ್ಟ್ ಆಗಿದೆಯಲ್ಲ ಮತ್ತೊಂದು ಸಲ ನೋಡ್ಕೋಬೇಕು. ನೋಡ್ಕೊಂಡು ಕೇಶಂದ್ರೆ ಜಾಸ್ತಿ ಅನಿಸಿದ್ರೆ ತೆಗೆದು ಬಿಡ್ಬೇಕು. ಅದು ಮತ್ತು ಅದೇ ರೀತಿ ಇಟ್ಟು ಮತ್ತೊಂದು ಬ್ಲೌಸ್ ಇಟ್ಕೋಬೇಕು. ಅದ್ರ ಮೇಲೆ ಇಟ್ಟು ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗ್ತವೆ. ಅದು ಒಂದು ಇಟ್ಕೊಂಡು ಜಾಸ್ತಿ ಆಗಿದೆ ಅದನ್ನು ತಗೋಬೇಕು. ತಗೊಂಡು ಬಳಕೆ ಅದನ್ನು ತಗೋಬೇಕು. ಯಾವುದೇ ವಿಡಿಯೋ ನೋಡಿ ಫುಲ್ ನೋಡಿ ಅರ್ಧಂಬರ್ಧ ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಟಿಪ್ಸ್ ಇರ್ತವೆ. ಮತ್ತು ಹಿಂದಿಂದು ನೋಡಬೇಕು. ಅರ್ಧ ಇಂಚ್ ಜಾಸ್ತಿ ಇಟ್ಕೋಬೇಕು. ಅದು ಅಳತೆಕ್ಕಿಂತ ಇಟ್ಕೊಂಡು ಬಳಕೆ ಕರೆಕ್ಟಾಗಿದ್ದಿಲ್ಲ ನೋಡಿ ತಗೊಂಡು ಬಿಡಬೇಕು. ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾ ಎಲ್ಲಿ ಸ್ಕಿಪ್ ಮಾಡಿಲ್ಲ. ಯಾವ ರೀತಿಯಾಗಿ ಮಾಡಿನ ಅಷ್ಟೇ ಬಿಟ್ಟಿದ್ದೀನಿ. ಅದನ್ನ ಇಟ್ಕೊಂಡು ಸಾವಕಾಶಗೆ ಹೊಲಿಬೇಕು. ಒಟ್ಟು ಜಗ್ಲಕ್ಕೆ ಹೋಗಬಾರ್ದು. ಪೈಪಿಂಗ್ ಮಾಡೋ ಎಳೆಗೆ ಏನಾಗುತ್ತೆ ಹೊಳ್ಳಿ ಬೀಳುತ್ತವು. ಬ್ಲೌಸ್ ರೆಡಿ ಆದ ಬಳಿಕ ಉಟ್ಕೊಂಡು ಬಳಿಕ ಹೊಳ್ಳಿ ಬೀಳುತ್ತೆ. ಫಸ್ಟ್ ಅದೇನು ಹೊಲಿಗೆ ಹಾಕಿವಲ್ಲ ಅದ್ರ ಮೇಲೆ ಮತ್ತು ನೆಕ್ಸ್ಟ್ ಹಿಡ್ಕೋತ ಸಾವಕಾಶ ಇಟ್ಟು ಹೊಲ್ಕೋಬೇಕು. ಇಟ್ಕೊಂಡು ಬಳಕೆ ಮತ್ತೆ ಜಾಸ್ತಿ ಆಗಿದ್ದನ್ನ ಮತ್ತೆ ತೆಗಿಬೇಕು. ಅದು ಫುಲ್ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಅದೇ ಥರ ಇಟ್ಟು ಫುಲ್ಲು ಹೊಲಿಬೇಕು. ಫುಲ್ ಅದಿಷ್ಟು ಆದ ಬಳಿಕೆ ಅದೇನು ಬಟ್ಟೆ ಏನು ಇರುತ್ತಲ್ಲ ಸ್ವಲ್ಪ ತೆಗಿಬೇಕು. ಯಾಕಂದರೆ ನೀಟಾಗಿ ಬರುತ್ತೆ. ಪೈಪಿಂಗ್ ಸಣ್ಣ ನೀಟಾಗಿ ಬರುತ್ತೆ. ಏನು ಥ್ರೆಡ್ ಪೈಪಿಂಗ್ ಏನು ಮಾಡ್ತೀವಲ್ಲ ಅದೇ ಥರ ಬರುತ್ತೆ. ಜಾಸ್ತಿ ಆಗಿದ್ದನ್ನ ತೆಗೆದ್ರೆ ಅಟ್ಟೆ ಹುಷಾರಾಗಿ ತೆಗೀರಿ. ಸಾವಕಾಶಾಗಿ ನೋಡಿ. ನಮಗೆ ರೂಢಿಯಾಗಿದೆ ಕರೆಕ್ಟಾಗಿ ಇದು ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಏನು ಬಟ್ಟೆ ಕಟ್ಟಾಗೋ ಚಾನ್ಸಸ್ ಇರ್ತಾವೆ. ಯಾವುದೇ ಕೆಲಸ ಮಾಡಿ ಸಾವಕಾಶ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಿ. ಆಮೇಲೆ ಅದು ಇಟ್ಟು ನೀಟಾಗಿ ಹೊಲಿಗೆ ಹಾಕಬೇಕು. ಅದು ಫುಲ್ ಫೋಲ್ಡ್ ಮಾಡಬೇಕು. ಒಳಗಡೆ ಇಟ್ಟು ಒಟ್ಟು ಸೆಂಟ್ರ್ ಒಳಗೆ ಹೊಲಿಗೆ ಹಾಕಬೇಕು. ಹಾಕಿ ಫುಲ್ ಕಂಟಿನ್ಯೂ ಹಾಗೆ ಮಾಡಬೇಕು. ಬಟ್ಟೆ ಜೋಗಬಾರ್ದು. ಏನೇ ಪೈಪಿಂಗ್ ಮಾಡಿ ಜೋಗಬಾರ್ದು. ಸಾವಕಾಶಾಗಿ ನೀಟಾಗಿ ಮಾಡಿ ಸೆಂಟ್ರ್ನಾಗ ಹೊಲಿಗೆ ಹಾಕಿ ಫುಲ್ ಅದೇ ರೀತಿ ಕಂಟಿನ್ಯೂ ಮಾಡಿ ಆಯಿತು. ಇದೇ ಥರ ಟಿಪ್ಸ್ ನಿಮಗೆ ಬೇಕಂದರೆ ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದರಲ್ಲಿ ಏನಾನ ಮಿಸ್ಟೇಕ್ ಆದರೆ ಮತ್ತೆ ಕಮೆಂಟ್ನಲ್ಲಿ ಹೇಳಿ. ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಹೇಳಿದ್ದೀನಿ. ಇದೇ ಥರ ನಿಮಗೆ ಟಿಪ್ಸ್ ಬೇಕಾದರೆ ನಾ ಹಾಕೋ ವಿಡಿಯೋ ನೋಡಿ ಅದರಲ್ಲಿ ನಾ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರಲ್ಲಿ ಒಂದೊಂದು